ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನಮ್ಮ ಡೈಲಿ ರುಟೀನಲ್ಲಿ ಒಂದು ಸಿಂಪಲ್ ಫಾರ್ಮ್ಯುಲಾನ ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಶಾಶ್ವತವಾಗಿ ದೂರ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಬಾಡಿಲಿ ಸರಿಯಾಗಿ ಡೈಜೆಷನ್ ಆಗದೆ ಇರೋದ್ರಿಂದ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ಬರಿಸುತ್ತೆ, ಇನ್ನೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಥರ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೇನೇ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳೋ ಸಿಂಪಲ್ ಫಾರ್ಮುಲಾನ ನೀವು ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಒಂದೇ ಇಲ್ಲ, ಇನ್ನು ಹಲವಾರು ಸಮಸ್ಯೆಗಳಿಗೆ ಇದು ಪರಿಹಾರನ ಕೊಡುತ್ತೆ. ಅದೇನಪ್ಪ ಅಂತ ನೋಡೋದಾದ್ರೆ ಮೊದಲನೇದಾಗಿ ನಾನು ಹೇಳಿರೋ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಎರಡನೇದಾಗಿ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿಟಾಕ್ಸಿಫಿಕೇಶನ್ ಅಂದರೆ ವಿಷಕಾರಿ ಅಂಶನ ಹೊರ ಹಾಕಲು, ಆಮೇಲೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಅಜೀರ್ಣ ಅಥವಾ ಇಂಡೈಜೆಷನ್ನು, ಮತ್ತು ಟಮ್ಮಿ ಫ್ಯಾಟ್ ಇರತ್ತಲ್ವ ಅಂದರೆ ಬೊಜ್ಜು. ಈ ಥರ ಮೆನಿ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಅದೇನಂತ ಹೇಳ್ತೀನಿ ಬನ್ನಿ. ಮಾರ್ನಿಂಗ್ ಎದ್ದಿದ ತಕ್ಷಣ ಎಲ್ಲರೂ ಬಿಸಿ ನೀರನ್ನು ಕುಡಿತೀವಿ, ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಬಟ್ ಈ ಬಿಸಿನೀರು ಕುಡಿಯೋ ಮೆಥಡನ್ನು ಸ್ವಲ್ಪ ಚೇಂಜ್ ಮಾಡಿದ್ರೆ, ಇದು ಮಾಲಾಸನ ಅಥವಾ ಗಾರ್ಲ್ಯಾಂಡ್ ಪೋಸ್ ಅಂತ. ಇದಕ್ಕೂ ನೀರು ಕುಡಿಯೋದಕ್ಕೂ ಏನ್ ಸಂಬಂಧ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿ ನೀರನ್ನ ಕುಡಿತೀವಲ್ವಾ, ಅದನ್ನ ಕುಡಿಯುವಾಗ ಈ ತರ ಪೋಸ್ ಅಲ್ಲಿ ಕುತ್ಕೊಂಡು ಕುಡಿದ್ರೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಲಿ ಮಾರ್ನಿಂಗು ನಾವು ಈ ಥರ ಗಾರ್ಲ್ಯಾಂಡ್ ಪೋಸಲ್ಲಿ ಕುತ್ಕೊಂಡು ಬಿಸಿ ನೀರನ್ನು ಕುಡಿದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗತ್ತೆ, ಜೊತೆಗೆ ಡೈಜೆಷನ್ ಕೂಡ ಕರೆಕ್ಟಾಗಿ ಆಗಿ ನಮಗೆ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಇರಲ್ಲ. ಅವೆಲ್ಲದರ ಜೊತೆಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ, ಮತ್ತೆ ಇಂಡೈಜೆಷನ್, ಹಾಗೇನೆ ವೇಟ್ ಲಾಸ್ ಅಥವಾ ಟಮ್ಮಿ ಫ್ಯಾಟ್ ಅನ್ನ ಲಾಸ್ ಮಾಡ್ಕೊಳ್ಳೋರಿಗೆ, ಜೊತೆಗೆ PCOD ಪ್ರಾಬ್ಲಮ್ ಇರೋರಿಗೆ ಇದು ತುಂಬಾನೇ ಬೆಸ್ಟ್ ಫೋರ್ಸು. ಮಾರ್ನಿಂಗ್ ಎದ್ದಿದ ತಕ್ಷಣ ಈ ತರ ಕುತ್ಕೊಂಡು ನೀರು ಕುಡಿಯೋದ್ರಿಂದ ನಮ್ಮ ಬಾಡಿಯಿಂದ ವಿಷಕಾರಿ ಅಂಶನ ಹೊರಗಾಕಕ್ಕೆ ಹೆಲ್ಪ್ ಆಗುತ್ತೆ. ಅದಲ್ದೇ ಬಾಡಿ ಡಿಹೈಡ್ರೇಷನ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ನಾನು ಕೂಡ ಮಾರ್ನಿಂಗ್ ಎದ್ದಿದ ತಕ್ಷಣ ಈ ಥರ ಪೋಸಲ್ಲಿ ಕುತ್ಕೊಂಡು ನೀರು ಕುಡಿದು ಅದು ಇಫೆಕ್ಟಿವ್ ಅನಿಸಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಇಫೆಕ್ಟಿವ್ ಇದೆ ಅಂತ ಅನ್ನಿಸ್ತು. ನೀವು ಕೂಡ ಈ ಥರ ಕುತ್ಕೊಂಡು ನೀರು ಕುಡಿದು ನೋಡಿ ಸ್ವಲ್ಪ ದಿನ, ಆವಾಗ ನಿಮಗೇನೆ ಅದರ ಇಫೆಕ್ಟು ಗೊತ್ತಾಗತ್ತೆ. ಹಾಗೇನೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಓಕೆ, ಬಾಯ್.